ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಟ್ರಾವೆಲ್ ವಿತ್ ಎಂ. ಫ್ರೆಂಡ್ಸ್, ನಾವಿವತ್ತು ಒಂದು ಪುರಾತನ ದೇವಾಲಯ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಜೊತೆ. ಬನ್ನಿ ಫ್ರೆಂಡ್ಸ್, ನಾವಿಂದು ಧಾರವಾಡ ಜಿಲ್ಲೆಯಲ್ಲಿರುವ ಅಣ್ಣಿಗೇರಿ ಊರಿನಲ್ಲಿರುವ ಅಮೃತೇಶ್ವರ ದೇವಸ್ಥಾನವನ್ನು ನೋಡೋದಕ್ಕೆ ಹೋಗೋಣ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ. ಅಮೃತೇಶ್ವರ ದೇವಾಲಯವು ಕಲ್ಯಾಣ ಚಾಲುಕ್ಯರು ನಿರ್ಮಿಸಿದ ಸುಂದರ ಕಪ್ಪು ಕಲ್ಲಿನ ದೇವಾಲಯವಾಗಿದೆ. ಈ ದೇವಾಲಯವು ಶಿವನ ದೇವಾಲಯವಾಗಿದೆ ಹಾಗೂ ಅಣ್ಣಿಗೇರಿಯ ಇನ್ನೊಂದು ವಿಶೇಷತೆವೇನೆಂದರೆ ಆದಿಕವಿ ಪಂಪ ಅವರ ಜನ್ಮಸ್ಥಳವಾಗಿದೆ. ಇದು ದೇವಸ್ಥಾನದ ಮುಖ್ಯ ದ್ವಾರವಾಗಿದೆ. ಈ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ಕೆತ್ತನೆಗಳನ್ನು ನೋಡಬಹುದು ಹಾಗೂ ಒಳಗೆ ಹೋದ ತಕ್ಷಣ ಶಿವಲಿಂಗಗಳನ್ನು ನೋಡಬಹುದು ಮತ್ತು ನಾಗಪ್ಪನ ಕಟ್ಟೆಗಳಿವೆ. ಇಲ್ಲಿ ಶಿವಲಿಂಗ ಕಾಣ್ತಾವ ನೋಡ್ರಿ. ನೋಡಿ, ಕೆತ್ತನೆ ಯಾವ ರೀತಿ ಇದೆ ಎನ್ನುವುದನ್ನು ನೋಡಿ. ಹಾಗೆ ಇದು ಗೇಟ್ ಹಾಕಿದಾರಲ್ಲ, ಇದ್ರ ಒಳಗೆ ಶಿವನ ಮೂರ್ತಿ ಇದೆ. ಈ ಶಿವನನ್ನು ನೋಡ್ರಿ. ಈ ಶಿವನ ಮೂರ್ತಿ ನೋಡಿ ಆಶೀರ್ವಾದವನ್ನು ಪಡೆದ್ವಿ ನಾವು ಎಲ್ಲರೂ. ನೀವು ಆಶೀರ್ವಾದವನ್ನು ಪಡೆಯಿರಿ ಶಿವನ ಮೂರ್ತಿ ನೋಡಿ. ಇವರು ಪೂಜಾರಿಯವರು, ಈ ದೇವಸ್ಥಾನದ ಪೂಜಾರಿಯವರು. ಈ ದೇವಾಲಯವು ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪದ ಉತ್ತಮ ಉದಾಹರಣೆಯಾಗಿದೆ. ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಸ್ಥಾನವು 76 ಕಂಬಗಳನ್ನು ಹೊಂದಿದೆ. ದೇವಾಲಯದ ಗೋಡೆಗಳು ಪೌರಾಣಿಕ ಚಿತ್ರಣಗಳನ್ನು ಕೆತ್ತನೆಗಳನ್ನು ಒಳಗೊಂಡಿದೆ. ಈ ದೇವಸ್ಥಾನದಲ್ಲಿ ಬಸವಣ್ಣನ ಮೂರ್ತಿಯೂ ಇದೆ, ಹಾಗೆ ಗಣಪತಿ ಮೂರ್ತಿಯೂ ಇದೆ. ನೀವು ಈ ದೇವಸ್ಥಾನಕ್ಕೆ ಹೋದರೆ ಕಾಶಿಗೆ ಹೋದಷ್ಟೇ ಪುಣ್ಯ ಬರುತ್ತದೆ ಎಂದು ಪುರಾಣಗಳಲ್ಲಿ ಹೇಳುತ್ತಾರೆ. ಕಪ್ಪು ಕಲ್ಲಿನಿಂದ ಕೆತ್ತಿದ ದೇವಸ್ಥಾನವು ಬಹಳ ಸುಂದರವಾಗಿ ಕಾಣುತ್ತದೆ. ಮುಂದೆ ಗಣೇಶನ ಮೂರ್ತಿಯನ್ನು ನೋಡಬಹುದು. ಈ ಗಣೇಶನ ಮೂರ್ತಿಯು ಮತ್ತು ಬಸವಣ್ಣನ ಮೂರ್ತಿಯನ್ನು ಬಹಳಷ್ಟು ಮೂರ್ತಿಗಳನ್ನು ಹಾಳು ಮಾಡಿದ್ದಾರೆ. ಈ ದೇವಾಲಯವು ಹುಬ್ಬಳ್ಳಿಯಿಂದ 35 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಗದಗದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ನೀವು ಕೂಡ ಈ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪುನೀತರಾಗಿ.